ತಿಂದಿರೋಂಥ ಊಟ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದಾಗಲೇ ಹಲವಾರು ಕಾಯಿಲೆ ಶುರು ಆಗುತ್ತಂತೆ. ಹಾಗಿದ್ದಾಗ ಜೀವನದಲ್ಲಿ ಬರೋವಂಥ ಎಷ್ಟೋ ವಿಚಾರಗಳನ್ನ ನಾವು ಜೀರ್ಣ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿರ್ತೀವಿ. ಇನ್ನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಸಿಗೋವಂಥದ್ದೇ ಹೊಗಳಿಕೆ ಅಥವಾ ಅಪ್ರಿಸಿಯೇಷನ್ನು. ಇನ್ನು ಆ ಹೊಗಳಿಕೆ ಕನೆಕ್ಟ್ ಆಗಿ ಪದೇ ಪದೇ ನಾವು ಅದನ್ನು ರೀಕಾಲ್ ಮಾಡಿಕೊಂಡು ಸರಿಯಾಗಿ ಜೀರ್ಣ ಮಾಡ್ಕೊಂಡಿಲ್ಲ ಅಂತಂದಾಗ ನಮಗೆ ಅಹಂಕಾರ ಅನ್ನೋ ಒಂದು ಭಾವನೆ ಶುರುವಾಗುತ್ತಂತೆ. ಇನ್ನು ನಮ್ಮ ಲೈಫಲ್ಲಿ ಯಾರಾದರೂ ನಮ್ಮನ್ನು ಬ್ಲೇಮ್ ಮಾಡಿಬಿಟ್ರೆ ಸಾಕು, ನಮ್ಗೆ ಅವ್ರ ಮೇಲೆ ದ್ವೇಷನೇ ಹುಟ್ಕೊಂಡ್ಬಿಡುತ್ತೆ. ಸೊ ಅಲ್ಲಿಂದ ಶುರುವಾಗದೆ ಶತ್ರುತ್ವ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನಮ್ಮನ್ನು ಬ್ಲೇಮ್ ಮಾಡ್ತಾರೆ ಅಂಥವ್ರ ಜೊತೆ ಎಲ್ಲ ನಾವು ಶತ್ರುತ್ವ ಅಂತಲೇ ಇಟ್ಕೊಂಡ್ಬಿಡ್ತೀವಿ. ಅವ್ರು ನಮ್ಗೆ ಎನಿಮೀಸ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಬಟ್ ಆ್ಯಕ್ಚುಲಾಗಿ ಅಲ್ಲಿ ನೋಡಬೇಕಾಗಿರೋವಂಥದ್ದು, ಅವ್ರು ನಮ್ಮ ಬಗ್ಗೆ ಏನಾದರೂ ಪಾಸಿಟಿವ್ ಆಗಿ ನಮ್ಮಿಂದ ಹೊರಗಡೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಬಟ್ ಅವ್ರು ನಮ್ಮ ಬಗ್ಗೆ ನೆಗೆಟಿವ್ ಆಗೇ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಅವ್ರ ಭಾವನೆಗೆ ಬಿಟ್ಟಿರೋದು ಎಷ್ಟೋ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಸಪೋಸ್ ಏನಾದರೂ ಆ ಬ್ಲೇಮ್ ಮಾಡಿರೋ ಅಂಥದ್ದು ಅಥವಾ ನಿಂದನೆ ಮಾಡಿರೋ ಅಂಥದ್ದನ್ನು ಸರಿಯಾಗಿ ಜೀರ್ಣ ಮಾಡ್ಕೊಂಡಿಲ್ಲ ಅಂತಂದಾಗ ನಮ್ಮಲ್ಲಿ ಆ ಶತ್ರುತ್ವ ಅನ್ನೋ ಭಾವನೆ ಜಾಸ್ತಿ ಆಗುತ್ತಂತೆ. ಇನ್ನು ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿರಾಸೆ ಆಗ್ತಿದೆ ಅಂತಂದರೆ ಖಂಡಿತ ಎಲ್ಲೋ ಒಂದು ಕಡೆ ದುಃಖನ ಹೋಲ್ಡ್ ಮಾಡಿರ್ತೀವಿ. ಇನ್ನು ದುಃಖ ಏನಾದರೂ ಕಡಿಮೆ ಆಗಿಲ್ಲ ಅಥವಾ ದುಃಖನ ಸರಿಯಾಗಿ ಜೀರ್ಣ ಮಾಡ್ಕೊಂಡಿಲ್ಲ ಅಂತಂದರೆ ಅಲ್ಲಿ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿರಾಸೆನೇ ಕಾಣಿಸುತ್ತೆ. ಇನ್ನು ಗದ್ದೆಯಲ್ಲಿ ಏನಾದರೂ ಬೀಜನೇ ಬಿತ್ತಿಲ್ಲ ಅಂತಂದರೆ ಹುಲ್ಲು ಕಡ್ಡಿಗಳು ಎಲ್ಲ ಬೆಳ್ಕೊಂಡ್ಬಿಡತ್ತೆ. ಅದೇ ಥರ ನಮ್ಮ ಮೈಂಡ್ ಕೂಡ ಅಷ್ಟೇ, ಖಾಲಿ ಸ್ಪೇಸ್ ಬಿಟ್ಟಷ್ಟು ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ಆಗಿ ಯೋಚನೆಗಳು ಬರುತ್ತೆ. ಕೇವಲ ಒಂದೇ ಒಂದು ಮರದಿಂದ ಹಲವಾರು ಬೆಂಕಿ ಕಡ್ಡಿಗಳನ್ನ ತಯಾರು ಮಾಡ್ಬೋದಂತೆ. ಆದರೆ ಅದೇ ಒಂದೇ ಒಂದು ಸಿಂಗಲ್ ಬೆಂಕಿ ಕಡ್ಡಿಯಿಂದ ಸಾವಿರಾರು ಮರಗಳನ್ನ ಸುಡ್ಬೋದಂತೆ. ಹಂಗಿದ್ದಾಗ ಒಂದು ನೆಗೆಟಿವ್ ಥಾಟ್ ಎಷ್ಟೆಲ್ಲ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ಭೂಮಿ ಮೇಲೆ ಎನರ್ಜಿ ಎಕ್ಸ್ಚೇಂಜ್ ಅಂತೂ ನಡೀತಾನೆ ಇರುತ್ತೆ. ಯಾರ ಹತ್ರ ದ್ವೇಷ ಇರುತ್ತೆ ಅವರು ದ್ವೇಷನೇ ಹಂಚ್ತಾ ಇರ್ತಾರೆ, ಯಾರ ಹತ್ರ ಪ್ರೀತಿ ಇರುತ್ತೆ ಅವರು ಪ್ರೀತಿನ ಹಂಚ್ತಿರ್ತಾರೆ. ಇನ್ನು ಕೋಪ ಇರೋರು ಕೋಪನೇ ಹಂಚ್ತಾ ಇರ್ತಾರೆ, ದುಃಖ ಇರೋರು ದುಃಖನೇ ಹಂಚ್ತಾ ಇರ್ತಾರೆ, ಜ್ಞಾನ ಇರೋರು ಜ್ಞಾನವನ್ನೇ ಹಂಚ್ತಾ ಇರ್ತಾರೆ. ಸೊ ಈ ರೀತಿ ಹಂಚ್ತಾನೆ ಇರ್ತಾರೆ. ಬಟ್ ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ತೊಗೊಳ್ಬೇಕು ಅನ್ನೋದು ಮಾತ್ರ ನಮ್ಮ ಕೈನಲ್ಲೇ ಇರುತ್ತೆ. ಸೊ ಇವತ್ತು ತೊಗೊಳ್ಳೋಂಥ ಒಂದೇ ಒಂದು ನಿರ್ಧಾರ ನಾಳೆ ನಮ್ಮ ಡೆಸ್ಟಿನಿ ಏನು ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಯಾವುದೇ ಒಂದು ನಿರ್ಧಾರ ತೊಗೊಳ್ಳೋಕ್ಕೂ ಮುಂಚೆ 100 ಸರಿ ಯೋಚನೆ ಮಾಡಿ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡೇ ಒಂದು ಡಿಸಿಷನ್ನ ತೊಗೊಳ್ಳೋದ್ರಿಂದ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ಪಾಸಿಟಿವ್ ಥಾಟ್ಸ್ಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಇನ್ನು ಪಾಸಿಟಿವ್ ಥಾಟ್ಸ್ ಮೇಲೇ ವರ್ಕ್ ಮಾಡೋದ್ರಿಂದ ನಮ್ಮ ಲೈಫೇ ಬೇರೆ ಥರನೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು.